ಆ ವ್ಯಕ್ತಿನ ಕಾಪಾಡ್ಕೋಬೇಕು. ಇವಾಗ ಆ ವ್ಯಕ್ತಿ ಪರವಾಗಿ ನಿಂತ್ಕೊಂಡಿದ್ದಾಳೆ ಹೆಣ್ಮಗಳು. ಸೊ ಆ ತಾಯಿ ಅಷ್ಟು ಟೆನ್ಷನ್ನು, ಇಷ್ಟು ಟ್ರೋಲ್ಗಳು, ಇಷ್ಟು ಮೀಡಿಯಾದೆಲ್ಲ ಎಲ್ಲ ಕಡೆನೂ ಆ ವ್ಯಕ್ತಿ ಬಗ್ಗೆ ಬರ್ತಾ ಇರೋಂಥ ನ್ಯೂಸು, ಆಚೆ ಕಡೆ ಬರ್ತಾ ಇರೋಂಥದ್ದು ಸಮಸ್ಯೆಗಳು, ಒಂದು ಲಾಯರು, ಕೋರ್ಟ್, ಇದೆಲ್ಲದ್ರ ಮಧ್ಯೆ ಸುತ್ತಾಡ್ಕೊಂಡು ಇಂಥ ಕಿತ್ತೋದದ್ದು ವಿಚಾರಗಳಿಗೂ ಆ ತಾಯಿ ಕಿವಿ ಕೊಡ್ಬೇಕು ಅಂತಂದ್ರೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಹೇಳಿ ಮೇಡಮ್. ಆ ತಾಯಿ ಮನಸ್ಥಿತಿ ಇವಾಗ ಒಬ್ಳು ಹೆಣ್ಮಗಳಾಗಿ ನೀವ್ ಆ ಸ್ಥಾನದಲ್ಲಿ ಇದ್ದಿದ್ರೆ ಅಥವಾ ಇವರೇ ಆ ಸ್ಥಾನದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ? ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಬಿಕಾಸ್ ಅವ್ರ ಫ್ಯಾಮಿಲಿ ಪರಿಸ್ಥಿತಿಯನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಇವಾಗ ಅವ್ರು ಕಂಪ್ಲೇಂಟ್ ಕೊಡಕ್ಕೂ ಆಗ್ತಿಲ್ಲ, ಅವ್ರಿಗೆ ಇವಾಗ ಧ್ವನಿ ಎತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಯಾಕಂದ್ರೆ ದರ್ಶನ್ ಅವ್ರದ್ದು ಕೇಸೇ ಓಡಾಟ ಅದೇ ಜಾಸ್ತಿ. ಇನ್ನೊಂದು ಏನಾಗುತ್ತೆ ಅಂದ್ರೆ ನಮ್ಮ ಸಮಾಜದಲ್ಲಿ ಅಂತವ್ರು ಇದಾರೆ, ಆ ತಾಯಿ ಏನಾದ್ರು ಇದನ್ನೆಲ್ಲ ಬಿಟ್ಟು ಈ ವಿಚಾರಕ್ಕೆ ಏನಾದ್ರು ಧ್ವನಿ ಎತ್ತಿದ್ರೆ ಅದಕ್ಕೂ ಬೇಕಾದ್ರೆ ಟ್ರೋಲ್ ಮಾಡಿ ಅದನ್ನು ವಿಚಿತ್ರವಾಗಿ ವಿಭಿನ್ನವಾಗಿ ಮಾತಾಡುವಂತ ಕೆಲವೊಬ್ರು, ಅದು ಎಜುಕೇಟೆಡ್ಸ್ ಅಂತ, ಕೆಲವೊಬ್ರು ಟಿವಿ ಚಾನಲ್ ಅಲ್ಲಿ ಕೂತ್ಕೊಂಡು, ಕೆಲವೊಬ್ರು ಇವಾಗ ಜರ್ನಲಿಸಂ ಮಾಡಿರೋಂಥವ್ರು ಸಮೇತ ವಿಚಿತ್ರವಾಗಿ ಆ ಪದ ಬಳಕೆಗಳು, ಅವನು ಇವನು ಹೈವಾನ್ ಗೀವಾನ್ ಅಂತ ಎಲ್ಲ ಪದ ಬಳಕೆ ಮಾಡುವಂಥ ವ್ಯಕ್ತಿಗಳು ಇರೋದ್ರಿಂದ ಈ ಸಮಾಜದ ಮೇಲೆ ಅಸಹ್ಯ ಬಂದೋಗ್ಬಿಟ್ಟಿದೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಾವು ಯಾವುದೇ ವ್ಯಕ್ತಿ ತನ್ನೊಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಅಥವಾ ಒಂದು ಮೀಡಿಯಾನ ನಾವು ನೋಡಬೇಕು ಅಂತಂದ್ರೆ ಅದರಲ್ಲಿ ಮೆಸೇಜ್ ಇರಬೇಕು, ಸಮಾಜಕ್ಕೆ ಒಂದು ಅಂಗವಾಗಿರಬೇಕು. ಇನ್ನೊಬ್ರು ಅಂಗಾಂಗಗಳನ್ನ ವರ್ಣಿಸಿ ಅಥವಾ ಇನ್ನೊಬ್ರು ಮನೆನ ಹಾಳು ಮಾಡಿ ತಮ್ಮ ಮನೆಯನ್ನ ಉದ್ಧಾರ ಮಾಡ್ಕೊಳ್ಳುವಂಥ ಕ್ಯಾರೆಕ್ಟರ್ ಅಥವಾ ಆ ಕ್ಯಾಟಗರಿಗೆ ಸೇರಬಾರ್ದು. ಎಲ್ಲದ್ರಲ್ಲೂ ಒಂದು ಎಥಿಕ್ಸ್ ಇರಬೇಕು. ಈಗ ಯಾರ ಫೋಟೋನ ಯಾರು ಬೇಕಾದ್ರೂ ಹಾಕೊಂಡು ಯಾರ ಅಭಿಮಾನಿ ಅಂತ ಬೇಕಾದ್ರೂ ಹೇಳ್ಕೋಬಹುದು. ಬಟ್ ಇವಾಗ ಈ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರಲ್ಲ ಇವ್ರ ಅಭಿಮಾನಿಗಳೇ ಮಾಡಿರೋದಂತ, ಏನ್ ಕ್ಲಾರಿಫಿಕೇಶನ್ ಇಟ್ಕೊಂಡು ಏನ್ ಕ್ಲಾರಿಟಿ ಮೇಡಮ್? ಕ್ಲಾರಿಟಿ ಇರಲ್ಲ ಮೇಡಮ್. ಬಿಕಾಸ್ ಏನಾಗುತ್ತೆ ಅಂದ್ರೆ ಇವಾಗ ನಾನು ನಿಮ್ಮಿಬ್ಬರದ್ದು ಯಾರ್ದೋ ಫೋಟೋ ಇಟ್ಕೊಂಡು ಇನ್ನೊಂದು ಹುಡುಗಿ ಮೆಸೇಜ್, ಇವಾಗ ಮೇಡಮ್ ಏನಾಗಿದೆ ಅಂದ್ರೆ ಕೆಲವು ಕಡೆ ನೋಡ್ತೀವಲ್ಲ, ಗಂಡ್ಮಕ್ಳು ಇವಾಗ ಹೆಣ್ಮಕ್ಳು ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಗಂಡ್ಮಕ್ಳು ಮೆಸೇಜ್ ಮಾಡ್ತಾರೆ. ಈ ತರದೆಲ್ಲ ಬಂದೋಗ್ಬಿಟ್ಟಿದೆ ಇವಾಗ. ಬಿಕಾಸ್ ನಾವ್ ಯಾರನ್ನು ಜಡ್ಜ್ ಮಾಡಕ್ಕೆ ಅಥವಾ ಯಾರನ್ನು ಕಂಡುಹಿಡಿಯಕ್ಕೆ, ಬಟ್ ಟ್ರೂ ಆಗಿ ಹೇಳ್ಬೇಕು ಅಂದ್ರೆ ಮೇಡಮ್ ಸ್ಟಾರ್ ವಾರ್ ಇದೆ. ಯಾವಾಗ ನಮ್ ಬಾಸ್ ಕಲೆಕ್ಷನ್ ಹಿಂಗಾಯ್ತು, ನಮ್ ಬಾಸ್ ಸಿನಿಮಾ ಈ ಲೆವೆಲ್ ಇದೆ. KGF ಯೋಗೇಶ್ ಸರ್ ಅಭಿಮಾನಿಗಳು ಏನ್ ಮಾಡ್ತಾರೆ, ನಮ್ ಬಾಸ್ ಕನ್ನಡ ಇಂಡಸ್ಟ್ರಿಗೆ ಬೇರೆ ಲೆವೆಲ್ಗೆ ತಗೊಂಡೋದ್ರು. ನಾವು ದರ್ಶನ್ ಸರ್ ಅಭಿಮಾನಿಗಳು ಏನಂತ ಹೇಳ್ತೀವಿ, ನಮ್ ಬಾಸ್ ಕನ್ನಡಕ್ಕೋಸ್ಕರ ಇದೆ. ಈ ತರ ಸ್ಟಾರ್ ವಾರ್ಗಳು ಇದೆಯೋ ಹೊರತು ಇದು ರಾಧಿಕಾ ಅವ್ರ ಬಗ್ಗೆ ಅಥವಾ ಸುದೀಪ್ ಸರ್ ಅವ್ರ ವೈಫ್ ಬಗ್ಗೆ ಇಲ್ಲ ಸುದೀಪ್ ಸರ್ ಅವ್ರ ಮಗಳ ಬಗ್ಗೆ ಯಾವ ಟ್ರೂ ಫ್ಯಾನ್ಸ್ನು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನಮ್ಗೆ ಯಾವ್ದೊಂದು ವೇದಿಕೆ ಮೇಲೆ ಅವರೆಲ್ಲ ಸೇರಿದಾಗ ಅಣ್ಣ ತಮ್ಮದಿರ್ತಾರ, ಒಂದು ಫ್ಯಾಮಿಲಿ ತರ ಚೆನ್ನಾಗಿರ್ತಾರೆ. ನಾವು ಸ್ಟಾರ್ ವಾರ್ ಮಾಡೋದೇನು? ಸ್ಟಾರ್ ವಾರ್ ಯಾವಾಗ ನಡೆಯುತ್ತೆ ಅಂದ್ರೆ ಇಂಡಸ್ಟ್ರಿಲಿ ಸಿನಿಮಾಗಳು ಹಿಟ್ ಆಗ್ಬೇಕು, ನಿಮ್ಗಿನ ನಮ್ಮ ಸಿನಿಮಾ ಚೆನ್ನಾಗಿದೆ, ಈ ವಿಚಾರದಲ್ಲಿ ಸ್ಟಾರ್ ವಾರ್ ಆಗುತ್ತೆ ಹೊರತು ಅವ್ರ ಮನೆ ಹೆಣ್ಮಕ್ಳನ್ನ ಇವ್ರ ಮನೆ ಹೆಣ್ಮಕ್ಳನ್ನ ಅಕ್ಕಪಕ್ಕ ಇರೋ ಹೆಣ್ಮಕ್ಳನ್ನ ಮಾಡೋಂಥ ಸ್ಟಾರ್ ವಾರ್ ಮಾಡಕ್ ಬಂದೆ. ನನ್ನ ಮಕ್ಕಳೆಲ್ಲ ಏನಕ್ಕೆ ಅಂದ್ರೆ ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ. ಇವಾಗ ಅವ್ರು ಹೆಂಗೆ ಅಂದ್ರೆ ನಾಳೆ ಬೆಳಗ್ಗೆ ಮದುವೆ ಮಾಡಿದ್ರೆ ಅವ್ರ ಹೆಂಡತಿನ ಬೇಕಾದ್ರೆ ಇನ್ನೊಬ್ಬನ ಪಕ್ಕ ಮಲಗ್ಸಕ್ ರೆಡಿ ಇರುವಂತ ಮಕ್ಕಳು ಇಂಥ ಕೆಲಸ ಮಾಡೋದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.